ಹೇಳದೆ ಹೋದ್ರೆ ನನ್ನ ಮಾಂಗಲ್ಯದ ಮೇಲೆ ಆಣೆ. ಹಾಗಾದ್ರೆ ಹೇಳ್ತೀನಿ ಕೇಳು, ವಿಷಯನ ಯಾರಿಗೂ ಹೇಳೋ ಹಾಗಿಲ್ಲ. ಖಂಡಿತ ಯಾರಿಗೂ ಹೇಳೋದಿಲ್ಲ. ನಿನ್ನ ಮಗಳ ನೆಲೆ ಬದಲಾಗುತ್ತೆ. ಅಂದ್ರೆ ಈಗ ಇರೋ ಕಡೆಯಲ್ಲಿ ಇರಲ್ಲ ಅವಳು. ಅವಳಿಗೆ ಹುಟ್ಟೋ ಮಗನೂ ಇಲ್ಲಿ ಹುಟ್ಟಲ್ಲ. ಅಮ್ಮನ ಆಜ್ಞೆ ಅದು. ಏನಪ್ಪ ವೈದ್ಯ ನಾರಾಯಣ ಹರಿಹಿ, ನಿನ್ನಿಂದ ನೋಡಪ್ಪ ನಮ್ಮನೆ ಖುಷಿಯಿಂದ ತುಂಬಿ ತುಳುಕ್ತಿದೆ. ನನ್ನಿಂದನಾ? ನಿನ್ನ ಹತ್ರ ಚೆಕಪ್ ಮಾಡಿಸ್ಕೊಂಡು ಬಂದಮೇಲೆ ಮಗು ಬೇಗ ಬರ್ತಿದೆ, ಬೇಗ ಸಂತೋಷ ಬರ್ತಿದೆ ಅಂತ ಎಲ್ಲರೂ ಸಂತೋಷದಿಂದ ಇದ್ದೀವಿ. 7 ತಿಂಗಳ ನಂತರ ಯಾವಾಗ ಬೇಕಾದರೂ ಡೆಲಿವರಿ ಆಗಬಹುದು ಅಂದಿರುತ್ತೆ. ಹೌದು ಕಣೋ, ಆ ವಿಚಾರ ಮಾತಾಡೋಕ್ಕೆ ನಿನಗೆ ಫೋನ್ ಮಾಡಿದ್ದು ನಾನು. ಇಸ್ ದೇರ್ ಎನಿ ಪ್ರಾಬ್ಲಮ್? ಹೌದು, ಅದನ್ನು ಸತ್ಯ ಸಾವಿತ್ರಿಗೆ ಹೇಳೋಕ್ಕಾಗಲಿಲ್ಲ. ಸಾವಿತ್ರಿ ಗಾಬರಿ ಆದರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತಲ್ಲ. ಏನು ಮಾಡಬೇಕಪ್ಪ ನಾವೀಗ? BP ತುಂಬ ವೇರಿ ಆಗ್ತಿದೆ. ಈಗಾಗಲೇ ಮಗು ಆಂಬಿಕಲ್ ಕಾರ್ಡು ಕುತ್ತಿಗೆ ಸುತ್ತಿದೆ, ಹೆಡ್ ಫಿಕ್ಸ್ ಆಗೋಕ್ಕೆ ಶುರುವಾಗಿದೆ. ಇದೆಲ್ಲ ಬೇಗ ಡೆಲಿವರಿ ಆಗೋದರ, ಕಾಂಪ್ಲಿಕೇಶನ್ ಆಗೋದರ ಸೂಚನೆ. ಎನಿ ಅದರ್ ಕಾಂಪ್ಲಿಕೇಶನ್ಸ್? ಹೊರಗಡೆ ಹೋಗದೆ ಇದ್ದರೆ ಆಯಿತು. ಏನೇ ತೊಂದರೆ ಆದರೂ ನಮಗೆ ತಕ್ಷಣ ಫೋನ್ ಮಾಡಿ. ನೀನು ಗಾಬರಿ ಆಗಬೇಡ, ಎಚ್ಚರಿಕೆಯಿಂದ ಇರಬೇಕು. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ನಿನ್ನೇನೆ ನಂಬಿದ್ದೀವೋ? ವಿ ವಿಲ್ ಡೂ ಅವರ್ ಬೆಸ್ಟ್, ಡೋಂಟ್ ವರಿ. ಆದರೆ ಸಾವಿತ್ರಿನ ಹುಷಾರಾಗಿ ಚೆನ್ನಾಗಿ ನೋಡ್ಕೋಬೇಕು ನೀವು. ನಮ್ಮನ್ನ ಕೇವಲವಾಗಿ ಮಾತಾಡ್ಸೋ ಹಾಗಿಲ್ಲ. ಓಹೋ, ಹೋಗಿ ಬನ್ನಿ ಅಂತ ಕರಿಬೇಕನ? ಹೋಗು ಬಾ ಅಂತ ಕರಿಬಹುದು, ಆದ್ರೆ ಹೋಗೆಲ್ಲೇ ಬಾರೆಲ್ಲೇ ಅಂತೆಲ್ಲ ಕರಿಯೋ ಹಾಗಿಲ್ಲ. ನಮ್ಮ ಎಂಟ್ರನ್ನ ನಾವು ಹಂಗೆ ಕರೆಯೋದು. ಮುಂಚೆ ಆಗಿದ್ರೆ ನಿಮ್ಮ ಎಂಟ್ರು ಸಾವಿತ್ರಿ ಏನು ಗತಿ ಇಲ್ದಿರೋ ಸಾವಿತ್ರಿ ಆಗಿದ್ರು. ಆದ್ರೆ ಈಗ ಒಂದು ಮಗುವಿನ ತಾಯಿ, 3 ಎಕರೆ ಜಮೀನಿನ ಯಜಮಾನಿ. ಕನ್ಸ್ ಕಾಣದ್ ಕಾಣ್ತೀಯ? 3 ಎಕರೆ ಅಲ್ಲ 30 ಎಕರೆ ಅಂತ ಹೇಳು. ಕನ್ಸಲ್ಲ, ನಿಜವಾಗ್ಲು. ಎಲ್ಲಿ ಗೊತ್ತಾ, ಇವತ್ತು ಬೆಳಗ್ಗೆ ದೇವಿ ಉತ್ಸವ ಅಂತ ಆಹ್ವಾನ ಪತ್ರಿಕೆ ಬಂತಲ್ಲ, ಆ ಊರು. ಓ, ರಾಂಪುರ. ಹೌದು. ಯಾರು ತೆಗ್ದಿದ್ದೋ? ನಿಮ್ಮಪ್ಪ ನಂಜುಂಡಯ್ಯ? ನಿಮ್ಮಪ್ಪ ಸುಶೀಲ್ ಕುಮಾರ್. ಯಾಕ್ರಿ ಕಣ್ಣೀರು? ಬೇಜಾರಾಯ್ತಾ? ಮಗನ ಹೆಸರಲ್ಲಿ ತಗೊಳ್ದೆ ಸೊಸೆ ಹೆಸರಲ್ಲಿ ತಗೊಂಡಿದ್ದಾರೆ ಅಂತ. ಚೇಚೆ, ಅಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತೀನಿ ನಾನು. ನಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡಿದ್ದೀವಿ, ಹೊಡ್ತಿದ್ದೀವಿ, ಬಡ್ದಿದ್ದೀವಿ, ಬೈದಿದ್ದೀವಿ. ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ. ಸತ್ಯ ತುಂಬ ಮುಗ್ಧ. ಅವನ ಹೆಸರಲ್ಲಿ ಮಾಡಿದ್ರೆ ಯಾರಾದ್ರೂ ಬಂದು ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಬರ್ದು ಕೊಟ್ಬಿಡ್ತಾನೆ. ಅದಕ್ಕೆ ನಿನ್ನ ಹೆಸರಲ್ಲಿ ಮಾಡಿದೆ ಅಂದ್ರು. ನೀನೇನು ಭಾರಿ ಬುದ್ಧಿವಂತನಾ? ಹೌದು, ನಿಮ್ಮಂತ ಒಳ್ಳೆಯವ್ರನ್ನ ಮದುವೆ ಆಗಿದ್ದೀನಲ್ಲ. ಹೆಂಗೋ ನಮ್ಮ ಮಗು ಬತ್ತಿರೋ ಟೈಮು ಬೋಸ್ ಅಂದಾಗೈತೆ. ನಿನಗೆ ಆಸ್ತಿ ಬಂತು, ನೀನು ಸೌಕರ್ಯ ಅದೇ. ಆದ್ರೆ ನಾನು ಅದೇ ಡ್ರೈವರು. ಬಡವ. ನನ್ನ ಮಗು ಅನ್ನತ್ತೇನೋ, ಅಪ್ಪ ನಿನ್ ಪಾಪರ್ ಚೀಟಿ ಅಂತ. ಯಾವತ್ತೂ ಹಾಗನ್ಬೇಡಿ. ಒಂದ್ ವೇಳೆ ನಮ್ಮ ಮಗು ನನ್ನ ಬಗ್ಗೆ ಅಂದ್ರೂ ಪರವಾಗಿಲ್ಲ, ನಿಮ್ ಬಗ್ಗೆ ಒಂದು ಮಾತು ಆಡಬಾರ್ದು. ಹಾಗೆ ನಾನು ನೋಡ್ಕೋತೀನಿ. ನಾನು ನೀವು ಯಾವತ್ತೂ ಬೇರೆ ಅಲ್ಲ ರೀ. ನಾವಿಬ್ರು ಯಾವತ್ತಿದ್ರೂ ಒಂದೇ. ಹಣ, ಆಸ್ತಿ, ಕಾಸು, ದುಡ್ಡು ಇದ್ಯಾವುದು ಮುಖ್ಯ ಅಲ್ಲ. ನನಗೆ ನೀವು ಮುಖ್ಯ. ಲಾವಣ್ಯ ಹೆಸರು ಚೆನ್ನಾಗಿದೆ. ಯಾರ್ದು? ನಮ್ ಹುಟ್ಟೋ ಮಗುದು. ವಾ, ಹೆಣ್ಮಗು ಅಂತ ಡಿಸೈಡ್ ಮಾಡ್ಬಿಟ್ಯಾ? 100% ಹೆಣ್ಮಗುನೆ. ಹಾ, ಒಂದ್ ವೇಳೆ ಗಂಡಾದ್ರೆ? ನಚಿಕೇತ. ಓ, 2 ಹೆಸರು ಬೋಸ್ ಅಂದಾಗೈತೆ. ಒಂದ್ ಕೆಲಸ ಮಾಡ್ಬಿಡು ಸಾವಿತ್ರಿ, ಆ ರಾಂಪುರ ತಾಯಿನ ಬೇಡ್ಕೊಂಡ್ಬಿಡು, ಒಂದ್ ಹೆಣ್ಣು ಒಂದ್ ಗಂಡು ಆಗ್ಲಿ ಅಂತ. ಹೆಂಗೈತೆ? ಆಸೆ ನೋಡು.
ಥ್ಯಾಂಕ್ಸ್ ಅಪ್ಪ. ಯಾಕೆ? ಸಾವಿತ್ರಿ ಹೆಸರಿನಾಗೆ ಜಮೀನು ತಗೊಂಡಿದ್ದಕ್ಕೆ. ನನ್ನ ಸೊಸೆ ಹೆಸರಿಗೆ ನಾನು ಕೊಡ್ಸಿದ್ರೆ ಅದಕ್ಕೆ ಥ್ಯಾಂಕ್ಸಾ? ಯಾರು ಮಾಡೋಕ್ಕಿಲ್ಲಪ್ಪ ಈ ಕಾಲದಾಗೆ. ನೀನು ಚಿಕ್ಕವನಿದ್ದಾಗಲಿಂದ ಇಷ್ಟು ದೊಡ್ಡವನಾಗುವವರೆಗೂ ತಂದೆಯಾಗಿ ನಿರ್ವಹಿಸಬೇಕಾದ ಎಷ್ಟೋ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಾನು ಮಾಡಿಲ್ಲ. ನನಗೆ ಇನ್ನೊಂದು ಸಹಾಯ ಆಗಬೇಕಾಗಿತ್ತು. ಏನು? ಜಮೀನಿನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಾ? ಅಯ್ಯೋ ಬೇಡ, ಭೂಮಿ ಋಣ ಇದ್ರೆ ತಾನಾಗೆ ಸಿಗ್ತದೆ. ಇಲ್ಲಾಂದರೆ ಏಟ್ ಹೋರಾಟ ಮಾಡಿದ್ರು ಅಷ್ಟೇ ಸಿಗೋಕ್ಕಿಲ್ಲ. ಏನು ಬೇಕು? ಒಂದು 40,000 ದುಡ್ಡು ಬೇಕಾಗಿತ್ತು. ಅವತ್ತೇ ಹೇಳಿದ್ನಲ್ಲೋ, ಈ ಮನೇನೇ ನಿಂದು, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ. ನೀವು ಹಂಗೆ ಹೇಳಿದ್ರಿ, ನಾನು ಹಿಂಗೆ ಕೇಳೇ ತಗೋಬೇಕಲ್ವಾ? ಆಯ್ತು, ಕೇಳೇ ತಗೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಯಾಕೆ ಅಂತಲೂ ಹೇಳಿಬಿಡು. ಅದು ನಮ್ಮ ಸ್ನೇಹಿತರು ಒಬ್ರು ಸಮಸ್ಯೆ ಅಲ್ಲವ್ರೆ, ಅವ್ರ ಮಗಳು ಬಸ್ರಿ. ನಂಜುಂಡಯ್ಯ ಫೋನ್ ಮಾಡಿದ್ರ? ಇಲ್ಲ, ಇದೇ ಬ್ಯಾರೆ. ನಾನು ನಿಮ್ಮಪ್ಪ. ಪ್ರಾಬ್ಲಮ್ ಆಗೈತಂತೆ, ಎಲ್ಲೂ ದುಡ್ಡು ಹುಡ್ತಿಲ್ವಂತೆ. ಮಾವನಾಗಿ ಅಳಿನ ಹತ್ರ ಕೇಳಬಾರ್ದು, ಆದರೂ ಕೇಳ್ತೀನಿ. ದುಡ್ಡಿದ್ರೆ ಕೊಟ್ಟಿರೋ, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಂತಂದ್ರು. ನನ್ನ ತಾವ ಎಲ್ಲಿ ಬರ್ಬೇಕು ದುಡ್ಡು? ಇಲ್ಲ, ನನಗೆ ಮನ್ಸು ಬರಲಿಲ್ಲ. ಐತೆ ಬೆಳಿಗ್ಗೆ ಕೊಟ್ಬಿಡ್ತೀನಿ ಅಂತಂದೆ. ನೀವು ಕೊಡ್ತೀರಾ ಅನ್ನೋ ಧೈರ್ಯದ ಮೇಲೆ. ನಾನು ಇಲ್ಲ ಅಂದರೆ? ನನಗೆ ಗೊತ್ತು ನೀವಿಲ್ಲ ಅನ್ನಲ್ಲ ಅಂತ. ನಿಜವಾಗ್ಲೂ ಇಲ್ಲ ಅಂದರೆ? ಗಾಡಿ ಐತೆ ಸ್ವಂತದ್ದು, ಮಾಡ್ತೀನಿ, ಕೊಡ್ತೀನಿ. ಸಾವಿತ್ರಿ ಸೀಮಂತದಲ್ಲಿ ಕೇಳಿದ್ರೆ ಗಾಡಿಯಲ್ಲಿ ಇತ್ತ? ಸರ್ವಿಸ್ ಹೋಗ್ತೀನಿ. ಆಮೇಲೆ ಕೇಳಿದ್ರೆ ಸೀಮಂತ ಮುಗಿದ್ಮೇಲೆ ಇಂಜಿನ್ ಬೋರು ಅಂತೀನಿ. ಅದಾದ್ಮೇಲೆ ಕೇಳಿದ್ರೆ ಗಾಡಿ ಸರಿ ಇಲ್ಲ, ಗ್ಯಾರೇಜನಿಗೆ ಮಾರ್ಬಿಡು ಅಂತ ಹೇಳಿದೆ. ಇಷ್ಟೆಲ್ಲ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ಅದ್ರ ಬದಲು ನಿಮ್ಮ ಮಾವನಿಗೆ ದುಡ್ಡಿಲ್ಲ ಅಂತ ಹೇಳ್ಬೋದಲ್ಲ? ಇಲ್ಲ ಅಂತ ಹೇಳ್ಬಿಡೋದು ಏಟೊತ್ತು? ಇದೆಯೋ ಇಲ್ವೋ ಅಡ್ಜಸ್ಟ್ ಮಾಡಿ ಕೊಡಬೇಕು. ಮನುಷ್ಯನಿಗಾಗಿದೆ, ಇನ್ಯಾರಾಯ್ತಾರೆ? ವೈಶಾಲಿಗೆ ಹೇಳಿರ್ತೀನಿ, ಇಸ್ಕೋ. ಬನ್ನಿ ನೀವೇ ಬನ್ನಿ. ಯಾಕೆ? ಅವಳು ಕೊಟ್ರೆ ಏನಾಗುತ್ತೆ? ಅವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಇನ್ನೊಂದು, ಸಾವಿತ್ರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ನಮ್ಮಿಬ್ಬರಲ್ಲೇ ಇರಲಿ. ಓಹೋ, ದುಡ್ಡು ಕೊಡೋದಲ್ಲದೆ ಗೌಪ್ಯತೆ ಬೇರೆ ಕಾಪಾಡ್ತೀನಿ ಅಂತ ಒಪ್ಕೊಂಡಿದ್ಯಾ? ಏನೇ ಮಾಡಿದ್ರು 100% ಮಾಡಬೇಕು. ಬನ್ನಿ, ಸೊಸೆಗೆ ಜಮೀನೇ ಬರ್ಕೊಟ್ಟಿದ್ದೀರಂತೆ, ಇನ್ನು ಮಗನಿಗೆ 40,000 ರೂಪಾಯಿ ಕೊಡಲ್ವಾ? ಬನ್ನಿ. ಸಂತೋಷ ಆಗುತ್ತೆ ಕಣ, ಮಗ ತಂದೆ ಜೊತೆ ಇಷ್ಟು ಸಲಿಗೆಯಿಂದ ಇದ್ರೆ. ನಡಿ. ಮಗಳೇ, ನಿನಗೆ ನನ್ನ ಕರೆ ಕೇಳಿಸಲಿಲ್ಲವೇ? ನನ್ನ ದರ್ಶನ ಪಡೆಯುವ ಮನಸ್ಸಿಲ್ಲವೇ? ಅದೇ ತಾಯಿ, ನಿನ್ನ ದರ್ಶನಕ್ಕೋಸ್ಕರ ಹಾತೊರಿತಾ ಇದ್ದೇನೆ. ಹಾಗಾದರೆ ತಡ ಯಾಕೆ? ಬಾ. ಸೀಮಂತ ಮುಗಿದ್ಮೇಲೆ ನಿನ್ನ ದರ್ಶನಕ್ಕೆ ಬರ್ತೀನಿ ತಾಯಿ. ನಿನಗೆ ತಾಯಿಯ ಆಶೀರ್ವಾದಕ್ಕಿಂತ ಸೀಮಂತದ ಆಚರಣೆಯೇ ಹೆಚ್ಚ. ಇಲ್ಲ ತಾಯಿ, ಖಂಡಿತ ಇಲ್ಲ. ಹಾಗಾದರೆ ಬಾ, ಜಾತ್ರೆಗೆ ಮುನ್ನ ಬಾ. ನೀನು ಬರದೆ ಜಾತ್ರೆ ಸಾಂಗವಾಗಿ ನಡೆಯುವುದು. ನೀನು ಈ ಹಳ್ಳಿಯಲ್ಲಿ ನೆಲೆಸದೆ ಇಲ್ಲಿ ಶಾಂತಿ ತರಬಹುದು. ಬಾ ಬಾ ಮಗೇ, ಬಾ.
ಸಾವಿತ್ರಿ 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 ಅಪ್ಪ ಆಂಟಿ ಸತ್ಯ ಏನು ಇಷ್ಟೊತ್ತಿನಲ್ಲಿ ಸಾವಿತ್ರಿ ಹುಷಾರ್ತಾನೆ ಅದು ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ಯಾ ಹುಷಾರು ಅಲ್ಲಪ್ಪ ಸಾವಿತ್ರಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ ಎಲ್ಲ ಕಡೆ ಹುಡುಕ್ತೆ ಎಲ್ಲೂ ಇಲ್ಲ ಸೆಕೆ ಅಂತ ಗಾರ್ಡನಲ್ಲೋ ಅಥವಾ ಬಾಲ್ಕನಿಲೋ ಇರಬೇಕು ನೋಡಿ ಇಲ್ಲ ಅಪ್ಪಯ್ಯ ಅಲ್ಲೂ ನೋಡಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ವೈಶಾಲಿ ಎದ್ವಾ ಸಾವಿತ್ರಿ ಬೀಗರು ಹಲೋ ಹಲೋ ಪದ್ಮಾವತಿ ಅವರೇ ನಾನು ಸುಶೀಲ್ ಕುಮಾರ್ ಮಾತಾಡ್ತಿರೋದು ಗೊತ್ತಾಯ್ತು ಬೀಗ್ರೆ ಇದೇನು ಇಷ್ಟೊತ್ತಲ್ಲಿ ಸಾವಿತ್ರಿ ಹೇಗಿದ್ದಾಳೆ ಹೆರಿಗೆ ನೋವೇನಾದ್ರೂ ಬಂತ ಇನ್ನೂ 7 ತುಂಬಿಲ್ಲ ಅಪಾಯ ಹಾಗಾದ್ರೆ ತಕ್ಷಣ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾವು ಅಲ್ಲಿಗೆ ಬಂದ್ಬಿಡ್ತೀವಿ ಅಂದ್ರೆ ಸಾವಿತ್ರಿ ಅಲ್ಲಿಗೆ ಬಂದಿಲ್ವಾ ಇಲ್ಲಿಗ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ ಅದು ಇಷ್ಟೊತ್ತಲ್ಲಿ ಏನಾಯ್ತು ಅದು ಸಾವಿತ್ರಿ ಮನೇಲಿ ಎಲ್ಲೂ ಕಾಣ್ತಿಲ್ಲ ಅದಕ್ಕೆ ಅಲ್ಲಿಗೇನಾದ್ರೂ ಬಂದಿದ್ದಾಳ ಅಂತ ಬರೋಳಿದ್ರೆ ಅವಳು ನನಗೆ ಫೋನ್ ಮಾಡಿ ಬರ್ತಾಳೆ ಅಲ್ಲದೆ ನಿಮ್ಗೆ ಯಾರಿಗೂ ಹೇಳಿದೆ ಅವಳು ಹೇಗೆ ಬರೋಕ್ಕೆ ಸಾಧ್ಯ ಇದೇನು ಬೇಗ್ರೆ ಹೀಗೆ ಹೇಳ್ತಾ ಇದ್ದೀರಾ ಅಲ್ಲೆಲ್ಲ ಸರಿಯಾಗಿ ನೋಡಿದ್ರ ಟೆರೇಸು ದೇವ್ರ ಮನೆ ಹೊರಗಡೆ ಅಡುಗೆ ಮನೆ ಎಲ್ಲ ಕಡೆ ಹುಡುಕಿದ್ರ ಶೆಕೆ ಅಂತ ಏನಾದರೂ ಹೊರಗಡೆ ಕೂತಿರ್ಬೋದು ಇಲ್ಲ ಎಲ್ಲ ಕಡೆ ಹುಡುಕಿದ್ವಿ ಎಲ್ಲೂ ಇಲ್ಲ ನಿನ್ನ ಮಗಳ ನೆಲೆ ಬದಲಾಗುತ್ತೆ ಈಗ ಇರೋ ಕಡೆಯಲ್ಲಿ ಇರಲ್ಲ ಅವಳಿಗೆ ಹುಟ್ಟೋ ಮಗನೂ ಇಲ್ಲಿ ಹುಟ್ಟಲ್ಲ ಅಮ್ಮನ ಆಜ್ಞೆ ಅದು ಯಾಕಪ್ಪ ಹೀಗೆ ಪರೀಕ್ಷೆ ಮಾಡ್ತೀಯ ಈಗೇನು ಮಾಡೋದು ಬೇಕ್ರೆ ನಾನು ನೋಡ್ತೀನಿ ನೀವೇನು ಗಾಬರಿ ಆಗ್ಬೇಡಿ ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮಗೆ ಆಗ್ತಾ ಇರುತ್ತಾ ನನಗೆ ಹೇಳ್ತೀರಿ ನಿಮಗೆ ಎಷ್ಟು ಗಾಬರಿ ಆಗಿದೆಯೋ ಏನೋ ಸರಿ ಹೆಂಗ್ಸು ಅರ್ಧ ರಾತ್ರಿ ಎಲ್ಲಿ ಹೋದ್ಲೋ ಏನೋ ಗಾಬರಿಯಾಗಿ ಪ್ರಯೋಜನ ಇಲ್ಲ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ ಇಡ್ತೀನಿ ನಾನು ಆಮೇಲೆ ಮಾಡ್ತೀನಿ ಬಾಯ್ ಸಾವಿತ್ರಿ ಫೋನ್ ಇಲ್ಲೇ ಇಟ್ಟು ಹೋಗಿದ್ದಾಳೆ ಹೆದರ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಹುಡುಕ್ಬೇಕು ಇಲ್ಲಿ ಅಂತಪ್ಪ ಎಲ್ಲ ಕಡೆ ಹುಡುಕ್ಬೇಕು ಕಣ ಬೇರೆ ದಾರಿ ಇಲ್ಲ ನೀನೊಂದು ಕಡೆ ಹುಡುಕು ನಾನು ನಂಜುಂಡ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಪ್ರಯತ್ನ ಪಡ್ತೀನಿ ಸರಿ ಫೋನ್ ಮಾಡ್ತೀರಿ ಮಾಡ್ತೀನಿ ಹೋಗೋದು ಹುಷಾರು ಸಾವಿತ್ರಿ ಎಲ್ಲೋ ಹೋಗ್ಲೆ ಬೀಗರು ನಿನಗೆ ಫೋನ್ ಮಾಡಿದ್ರ ಎಲ್ಲೋ ಕನಸ್ಕೊಂಡಿದ್ಯಾ ಅಷ್ಟೇ ಮಲ್ಕೋ ಪದ್ಮ ನಂಬಿಕೆ ಇಲ್ಲ ಅಲ್ಲ ನನ್ನ ಮೇಲೆ ಬೇಕಾದ್ರೆ ನೀವೇ ನೋಡಿ ಬೀಗ್ರು ಫೋನ್ ಮಾಡಿದಾರೋ ಇಲ್ವೋ ಅಂತ ನೋಡಿ ಅವ್ರಿಗೆ ಫೋನ್ ಮಾಡಿರೋದು ಸಾವಿತ್ರಿ ಎಲ್ಲಿ ಹೋಗ್ತಾಳೆ
ಎಲ್ಲ ಸೂಚನೆಗಳು ಸಿಕ್ಕಿತ್ತು. ನಾನೇ ಎಚ್ಚರ ವಹಿಸ್ಲಿಲ್ಲ, ತಪ್ಪು ಮಾಡಿಬಿಟ್ಟೆ. ರಂಜನ ಕಳಿಸ್ಬಾರ್ದಾಗಿತ್ತು, ನಾನೇ ಹೋಗ್ಬಿಡ್ಬೇಕಾಗಿತ್ತು. ಎಂತ ಕೆಲಸ ಮಾಡಿಬಿಟ್ಟೆ. ಸೂಚನೆಗಳ ಏನ್ ಸೂಚನೆ? ಏನಿಲ್ಲ ರೀ, ಏನಿಲ್ಲ. ಈಗ ಏನ್ರಿ ಮಾಡೋದು? ಅಲ್ಲ ಪದ್ಮ, ಸಾವಿತ್ರಿ ಹೇಳ್ದೆ ಕೇಳದೆ ಎಲ್ಲಿಗೆ ಹೋಗ್ತಾಳೆ, ಯಾಕೆ ಹೋಗ್ತಾಳೆ ಅಂತ ಗೊತ್ತಿಲ್ಲ ರೀ. ಖಂಡಿತ ಯಾರೋ ಏನೋ ಮಾಡಿದ್ದಾರೆ, ಇಲ್ಲ ಮಾಡ್ಸಿರ್ತಾರೆ. ಯಾರು ಏನ್ ಮಾಡ್ತಾರೆ ಪದ್ಮ? ಸಾವಿತ್ರಿಗೆ ಇದು ಯಾರ ಕೆಲಸ, ಯಾರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಯಾರು? ಇನ್ಯಾರು ಪದ್ಮ? ಇದಾನಲ್ಲ ನಿನ್ ತಮ್ಮ ಕುಲಕಂಠಕ ಶ್ರೀನಿವಾಸ, ಅವನದೇ ಕೆಲಸ ಇದೆ. ಅವನೇ ಸಾವಿತ್ರನ ಕಿಡ್ನಾಪ್ ಮಾಡಿದ. ಯಾಕೆ ಏನು ಬಂತು ಅವನಿಗೆ? ನಮ್ಮ ವಂಶದವ್ರು ಎಲ್ಲರನ್ನೂ ಬಲಿ ತಗೊಂಡ್ಬಿಡ್ಬೇಕು ಅನ್ನೋ ಅಷ್ಟು ದ್ವೇಷ. ಹಿಂದಿನ ಸಾವಿತ್ರಿನ ಟಾರ್ಗೆಟ್ ಮಾಡಿರ್ಲಿಲ್ವಾ? ಅದಕ್ಕೆ ತಾನೇ ವಿರುದ್ಧ ಬಲಿಯಾಗಿದ್ದು. ಹೌದೌದು, ಈ ಕೆಲಸನ ಅವನೇ ಮಾಡಿರ್ತಾನೆ. ಈಗ ಏನ್ ಮಾಡೋದು? ನೋಡ್ತಾ ಇರೋ, ಈ ಸಾರಿ ಅಂತೂ ನಾನು ಅವನು ಸುಮ್ಮನೆ ಬಿಡುತ್ತಿಲ್ಲ. ಮಗನಿಗೆ ಬಲಿ ಬಲಿ ಹಾಕ್ಬಿಡ್ತೀನಿ. ಅವನ್ ಏನ್ ಬಂತ್ರಿ ಕೇಳ್ಗಾಲ? ಎಂತೆಂತ ಮಹಾಪುರುಷರಿಗೆ ಸಾವು ಬರುತ್ತಂತೆ, ಇವನು ಬರೋದಿಲ್ವಲ್ಲ. ಪಾಪಿ ಚಿರಾಯು ಅಂತಾರೆ, ಹಾಗೆ ಇವನು. ಈಗ ಏನ್ ಮಾಡೋದು ಹೇಳ್ರಿ? ನೋಡ್ತಾ ಇರು ಪದ್ಮ, ಏನು ಮಾಡ್ತೀನಿ ಅಂತ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಶರೀರಾಯ ಗುಣಮಂಡಿ. ಏನ್ ಬಾವ ಇಷ್ಟೊತ್ತಲ್ಲಿ ಓದತ್ತದ ಸುದ್ದಿ? ಅಲ್ಲ, ನಿನ್ ತಿಥಿದು. ಯಾಕೆ ಬಾವ? ಎಲ್ಲ ಇದೆಯಾ? ಎಲ್ಲಿರ್ತಾರೆ? ಊರಲ್ಲಿ. ನೀನ್ ಎಲ್ಲಾದ್ರೂ ಇದ್ದ ಸಾಯಿ, ಆದ್ರೆ ನನ್ನ ಮಗಳಿಗೆ ಒಂದು ಕೂದಲು ಅಲ್ಲಾಡಿದ್ರು ಸರಿ, ನಿನ್ನ ತಿಥಿನೇ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಯಾವ ಮಗಳ? ಮುಚ್ಚ ಬಾಯಿ ಸಾಕು. ಸಾವಿತ್ರಿನ ಕಿಡ್ನಾಪ್ ಮಾಡಿರೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕಿಡ್ನಾಪ? ಏನ್ ಬಾವ ಹೇಳ್ತಾ ಇದ್ದೀರಾ? ನಾಟಕ ಆಡ್ಬೇಡ ನೀನು. ನಾನ್ ಯಾಕೆ ಕಿಡ್ನಾಪ್ ಮಾಡ್ಲಿ? ಯಾಕ? ದ್ವೇಷ. ನನ್ನ ಮಗಳನ್ನ ಮುಗಿಸ್ಬಿಡ್ಬೇಕು ಅಂತ ಮನಸ್ಸು ಮಾಡಿದ್ದೆ ಅಲ್ಲ. ವಿನುತನ ಕೊಲೆ ಆದಾಗ್ಲೇ ನಿನ್ನ ಮುಗಿಸ್ಬಿಡ್ಬೇಕಾಗಿತ್ತು, ಉಳಿಸ್ಬಾರ್ದಾಗಿತ್ತು. ನಿನ್ನ ಬಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈ ಸರಿ ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ನಿನ್ನ ಮಾತ್ರ ಖಂಡಿತ ಖಂಡಿತ ಮುಗಿಸ್ಬಿಡ್ತೀನಿ. ಬಾವ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಸಾವಿತ್ರಿನ ನಾನು ಕಿಡ್ನಾಪ್ ಮಾಡಿಲ್ಲ. ಬೇಕಾದ್ರೆ ಸಹಾಯ ಅಂತ ಕೇಳಿ ಬಂದು ಹುಡುಕೊಡ್ತೀನಿ. ಹುಡುಕ್ತಾರಂತೆ, ಹುಡುಕ್ತಾನೆ. ಇವನ್ ಸಹಾಯ ನಾನು ಬೇಡಬೇಕು. ಬಲಿ ಬಲಿ ಹಾಕ್ಬಿಡ್ತೀನಿ ಮಗನೇ. ಭಾವ, ಯಾರನ್ನು ಕೊಲ್ಲುವಷ್ಟು ಕಟ್ಕ ಅಲ್ಲ ನಾನು. ನನ್ನ ನಂಬಿ. ನಿನ್ನ ನಂಬೋದಾ? ಅಯ್ಯೋ, ನಿನ್ನ ಸೆಕ್ಯೂರಿಟಿ ವೇಷ ಹಾಕೊಂಡು ಬಂದಿದ್ದು ಸಾವಿತ್ರಿನ ಕೊಲ್ಲೋದಕ್ಕೋಸ್ಕರ ತಾನೆ. ಬಡ್ಕೊಂಡೆ ಸಾವಿತ್ರಿಗೆ ಇವ್ ನಂಬೇಡ 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 ಅಂತ ಕೇಳಿದ್ಲ ಅವಳು. ಇವತ್ತು ನಿನ್ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಆ ಋಣ ನನ್ನ ಮೇಲೆ ಇದೆ ಬಾವ. ನನ್ನ ಮಾತಲ್ಲಿ ನಂಬಿಕೆ ಬರದೇ ಇದ್ರೆ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅದು ಸಾಲದು ಅಂದ್ರೆ ಆಣೆ ಪ್ರಮಾಣ ಮಾಡ್ತೀನಿ ಬೇಕಾದ್ರೆ. ಇರೋನೊಬ್ಳು ಹೆಂಡತಿ, ಅವಳು ರಕ್ತ ಕಾರ್ಕೊಂಡು ಸಾಯ್ಲಿ.